ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯವು ಪ್ರತಿಯೊಬ್ಬರ ಆರೋಗ್ಯ ಮತ್ತು ಶರೀರವನ್ನು ಸಂಪೂರ್ಣ ಆರೋಗ್ಯಕರವಾಗಿ ಉತ್ತಮ ಸ್ಥಿತಿಯಲ್ಲಿ ಇಡಲು ಬಹಳ ಮುಖ್ಯವಾದ ವಿಷಯವಾಗಿದೆ. ಹೌದು ಫ್ರೆಂಡ್ಸ್, ನಮ್ಮ ಶರೀರದಲ್ಲಿರುವ ಸಣ್ಣ ಸಣ್ಣ ರಕ್ತನಾಳಗಳು ತುಂಬಾ ತೆಳ್ಳಗಿರುತ್ತವೆ. ವೈದ್ಯಕೀಯ ಭಾಷೆಯಲ್ಲಿ ಅಂದರೆ ಮೆಡಿಕಲ್ ಟರ್ಮ್ಸ್ ನಲ್ಲಿ ಇವುಗಳನ್ನು ನರ್ವ್ಸ್ ಎಂದು ಕರೆಯುತ್ತಾರೆ. ಅಂದರೆ ನರಗಳು ಮತ್ತು ರಕ್ತನಾಳಗಳು ಎಂದು ಅರ್ಥ. ಇವು ನಮ್ಮ ಶರೀರದ ಪ್ರತಿಯೊಂದು ಸಣ್ಣ ಕೆಲಸವನ್ನು ಯಾವುದೇ ಅಡೆತಡೆ ಇಲ್ಲದೆ ಸರಿಯಾದ ರೀತಿಯಲ್ಲಿ ಮಾಡಲು ತುಂಬಾ ಸಹಾಯ ಮಾಡುತ್ತವೆ. ಈ ನರ್ವ್ ಸಿಸ್ಟಮ್ ಪೂರ್ಣ ಸಾಮರ್ಥ್ಯ ಮತ್ತು ಪೂರ್ಣ ಶಕ್ತಿಯೊಂದಿಗೆ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಶರೀರದಲ್ಲಿ ರಕ್ತ ಸಂಚಾರವು ಸಾಮಾನ್ಯ ಸ್ಥಿತಿಯಲ್ಲಿ ನಡೆಯುತ್ತದೆ. ಅಂದರೆ ನಮ್ಮ ಶರೀರದ ರಕ್ತವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುಲಭವಾಗಿ ಮತ್ತು ವೇಗವಾಗಿ ಸಾಗಿಸಲ್ಪಡುತ್ತದೆ. ಆದರೆ ಈ ನರಗಳ ಸಾಮರ್ಥ್ಯ ಸ್ವಲ್ಪ ಕಡಿಮೆಯಾಗಲು ಪ್ರಾರಂಭವಾದರೂ, ಅಂದರೆ ಈ ರಕ್ತನಾಳದಲ್ಲಿ ಯಾವುದೇ ಸಮಸ್ಯೆ ಉಂಟಾದರೂ ತಕ್ಷಣವೇ ರಕ್ತ ಸಂಚಾರವು ನಿಧಾನವಾಗಿ ಶರೀರದಾದ್ಯಂತ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಈ ಸಮಸ್ಯೆಯು ಅನೇಕ ಬಗೆಯ ಸಮಸ್ಯೆಗಳಿಗೆ ಮತ್ತು ರೋಗಗಳಿಗೆ ಮೂಲ ಕಾರಣವಾಗುತ್ತದೆ ಎಂಬುದು ನಿಮಗೆ ಗೊತ್ತಿದೆಯೇ? ಸೊ ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ಇಂಥ ಎಲ್ಲ ಬಗೆಯ ರಕ್ತನಾಳಗಳು ಮತ್ತು ನರಗಳ ಸಮಸ್ಯೆಗಳನ್ನು ತಡೆಗಟ್ಟುವ ಒಂದು ಅದ್ಭುತವಾದ ಮನೆಯ ಮದ್ದಿನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಈ ಮನೆ ಮದ್ದು ನಿಮ್ಮ ಶರೀರದ ನರಗಳನ್ನು ಮತ್ತೆ ಬಲವಾಗಿ, ಶಕ್ತಿಶಾಲಿಯಾಗಿ ಮತ್ತು ಚುರುಕಾಗಿ ಕೆಲಸ ಮಾಡುವಂತೆ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಇಂದು ನೀವು ತಿಳಿದುಕೊಳ್ಳುತ್ತಿರುವ ಈ ಮಾಹಿತಿಯು ನಿಮ್ಮ ಆರೋಗ್ಯಕ್ಕೆ ಹೊಸ ದಿಕ್ಕನ್ನು ನೀಡುವುದು ಮಾತ್ರವಲ್ಲ, ನಿಮ್ಮ ಶರೀರದಲ್ಲಿರುವ ಅನೇಕ ಹಳೆಯ ಅನಾರೋಗ್ಯಗಳನ್ನು ಸಹ ನಿವಾರಿಸಬಲ್ಲದು. ಹಾಗಾದರೆ ಫ್ರೆಂಡ್ಸ್, ಅಸಲಿ ಸಮಸ್ಯೆ ಏನೆಂದರೆ ನಮ್ಮ ಶರೀರದಲ್ಲಿನ ಈ ನರಗಳು ನಿಧಾನವಾಗಿ ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ಅದರ ಲಕ್ಷಣಗಳನ್ನು ನಾವು ಆರಂಭದಲ್ಲಿ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ನರವ್ಯೂಹದ ಸಮಸ್ಯೆಗಳನ್ನು ತಿಳಿಯಲು ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಆ ನಂತರವೇ ನಮ್ಮ ಶರೀರದಲ್ಲಿ ಒಂದರ ನಂತರ ಒಂದರಂತೆ ಅನೇಕ ಸಮಸ್ಯೆಗಳು ಉದ್ಭವಿಸುವುದನ್ನ ನಾವು ಗಮನಿಸುತ್ತೇವೆ. ಅಂದರೆ ಕೆಲವು ಜನರಿಗೆ ಅವರ ಕಾಲು ಅಥವಾ ಕೈಗಳಲ್ಲಿ ಬಹಳ ನೋವು ಎನಿಸುತ್ತದೆ. ಇನ್ನು ಕೆಲವರಿಗಂತೂ ಕೈ ಕಾಲುಗಳು ಸುಡುತ್ತಿರುವಂತೆ, ಉರಿಯುತ್ತಿರುವಂತೆ ಅನಿಸುತ್ತದೆ. ಮತ್ತೆ ಕೆಲವರಿಗೆ ನಂಬನೆಸ್ ಅಂದರೆ ಜುಮ್ಮೆನ್ನುವುದು, ಸ್ಪರ್ಶವಿಲ್ಲದಂತೆ ಮರಗಟ್ಟಿದ ಹಾಗೆ ಅನಿಸುತ್ತದೆ. ಹಾಗೆಯೇ ಅನೇಕರಿಗೆ ಕೈ ಕಾಲುಗಳು ಪೂರ್ತಿಯಾಗಿ ಜುಮ್ಮೆನಿಸುತ್ತವೆ. ವೈದ್ಯಕೀಯ ಪರಿಭಾಷೆಯಲ್ಲಿ ಇಂಥ ನೋವನ್ನು ನರಗಳ ನೋವು ಎಂದು ಕರೆಯುತ್ತಾರೆ. ಹಾಗಾದರೆ ಫ್ರೆಂಡ್ಸ್, ಮೊದಲು ನಾವು ಈ ನರಗಳ ನೋವು, ನರಗಳ ದೌರ್ಬಲ್ಯ ಏಕೆ ಬರುತ್ತದೆ ಎಂದು ವಿವರವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಹಾಗೆ ನರಗಳಲ್ಲಿ ಅಡೆತಡೆಗಳು ಏಕೆ ಉಂಟಾಗುತ್ತವೆ ಮತ್ತು ಹೀಗೆ ಉಂಟಾದ ಅಡೆತಡೆಗಳನ್ನು ಯಾವುದೇ ಔಷಧಿಗಳನ್ನು ಬಳಸದೆ ಕೇವಲ ನಮ್ಮ ಮನೆಯಲ್ಲಿ ಸಿಗುವ ನೈಸರ್ಗಿಕ ಪದ್ಧತಿಗಳ ಮೂಲಕ ಹೇಗೆ ದೂರ ಮಾಡಿಕೊಳ್ಳಬಹುದು ಎಂಬುದನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಮೊದಲನೆಯದಾಗಿ ನಮ್ಮ ನರಗಳು ಏಕೆ ದುರ್ಬಲಗೊಳ್ಳುತ್ತವೆ ಎಂಬುದರ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದಕ್ಕೆ ಮೊದಲ ಕಾರಣವೆಂದರೆ ಡಯಾಬಿಟಿಸ್ ಅಂದರೆ ಮಧುಮೇಹ. ನಮ್ಮ ಶರೀರದಲ್ಲಿನ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಾದಾಗ ಇದು ನೇರವಾಗಿ ನರಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ನರವ್ಯೂಹವು ನಿಧಾನವಾಗಿ ದುರ್ಬಲಗೊಳ್ಳಲು ಪ್ರಾರಂಭವಾಗುತ್ತದೆ. ಇನ್ನು ಎರಡನೇ ಮುಖ್ಯ ಕಾರಣವೆಂದರೆ ಹೈ ಬ್ಲಡ್ ಪ್ರೆಷರ್ ಅಂದರೆ ಅಧಿಕ ರಕ್ತದೊತ್ತಡ. ಹಾಗೆಯೇ ಮೂರನೇ ಕಾರಣ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗುವುದು. ಇದನ್ನು ಫ್ಯಾಟ್ ಇನ್ ದ ಬ್ಲಡ್ ವೆಸಲ್ಸ್ ಎಂದು ಕರೆಯುತ್ತಾರೆ. ಇದಲ್ಲದೆ ಶರೀರದಲ್ಲಿ ಯಾವುದೇ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಸೋಂಕು ಇದ್ದರೂ ಸಹ ನರಗಳ ದೌರ್ಬಲ್ಯ ಉಂಟಾಗುತ್ತದೆ. ಅನೇಕ ಬಾರಿ ಹಾರ್ಮೋನುಗಳ ಬದಲಾವಣೆ ಅಥವಾ ಹಾರ್ಮೋನುಗಳ ಅಸಮತೋಲನವು ನರಗಳ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹಾಗೆಯೇ ಕಿಡ್ನಿಗಳು ಅಥವಾ ಲಿವರ್ ಸರಿಯಾಗಿ ಕೆಲಸ ಮಾಡದಿದ್ದರೂ ಸಹ ನಮ್ಮ ಶರೀರದಲ್ಲಿರುವ ವಿಷಕಾರಿ ಪದಾರ್ಥಗಳು ಹೊರಬರುವುದಿಲ್ಲ. ಆಗ ಏನಾಗುತ್ತದೆ? ಅವೆಲ್ಲವೂ ನರಗಳಲ್ಲಿಯೇ ಎಪ್ಪುಗಟ್ಟುತ್ತವೆ. ಇವೆಲ್ಲವೂ ಒಂದು ಬ್ಲಾಕೇಜ್ ನಂತೆ ನರಗಳಲ್ಲಿ ಅಡೆತಡೆಯನ್ನು ಸೃಷ್ಟಿಸುತ್ತವೆ. ಈಗ ಉದ್ಭವಿಸುವ ಮುಖ್ಯ ಪ್ರಶ್ನೆ ಏನೆಂದರೆ, ನಮ್ಮ ನರಗಳು ದುರ್ಬಲಗೊಳ್ಳುತ್ತಿವೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ನಮ್ಮ ನರಗಳಲ್ಲಿ ದೌರ್ಬಲ್ಯದ ಸಮಸ್ಯೆಗಳು ಉಂಟಾದಾಗ ನಮ್ಮ
ಕೈಕಾಲುಗಳಲ್ಲಿ ನೋವು ಮತ್ತು ಜುಮ್ಮೆನಿಸುವಿಕೆ ಪ್ರಾರಂಭವಾಗುತ್ತದೆ. ಹಾಗೆ ನಮಗೆ ಪದೇ ಪದೇ ತಲೆ ಸುತ್ತು ಬಂದಂತೆ ಭಾಸವಾಗುತ್ತದೆ. ಕೆಲವೊಮ್ಮೆ ನೀವು ನಿಂತಾಗ ಅಥವಾ ಬಾಗಿದಾಗ ನಿಮ್ಮ ಕಣ್ಣುಗಳ ಮುಂದೆ ಕತ್ತಲು ಕವಿದಂತೆ ಅನಿಸುತ್ತದೆ. ಶರೀರವು ಯಾವಾಗಲೂ ಸುಸ್ತಾಗಿ ದುರ್ಬಲವಾಗಿ ಅನಿಸುತ್ತದೆ. ಏಕೆಂದರೆ ಇವೆಲ್ಲವೂ ನಮ್ಮ ಶರೀರದಲ್ಲಿ ರಕ್ತ ಸಂಚಾರವು ಸರಿಯಾಗಿ ನಡೆಯುತ್ತಿಲ್ಲ ಎಂಬುದನ್ನು ಸೂಚಿಸುವ ಸಂಕೇತಗಳಾಗಿವೆ. ಇಷ್ಟೇ ಅಲ್ಲದೆ ಶರೀರದ ವಿವಿಧ ಭಾಗಗಳಲ್ಲಿ ನಿರಂತರ ನೋವು, ಅಧಿಕ ಬೆವರು, ರಕ್ತದೊತ್ತಡ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು ಕೂಡ ನರ ದೌರ್ಬಲ್ಯದ ಸಮಸ್ಯೆಗೆ ಕಾರಣ. ಗ್ಯಾಸ್, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು, ಹಸಿವಾಗದಿರುವುದು ಮುಂತಾದ ಜೀರ್ಣ ಸಂಬಂಧಿ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಇವೆಲ್ಲವೂ ನರವ್ಯೂಹದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ. ಇದರಿಂದಾಗಿ ನಿಧಾನವಾಗಿ ಜ್ಞಾಪಕ ಶಕ್ತಿ ದುರ್ಬಲವಾಗುತ್ತದೆ, ನಿದ್ರೆ ಸರಿಯಾಗಿ ಬರುವುದಿಲ್ಲ, ನಿದ್ರಾಹೀನತೆಯು ಪ್ರಾರಂಭವಾಗುತ್ತದೆ, ಶರೀರದಲ್ಲಿ ರಕ್ತಹೀನತೆಯ ಸಮಸ್ಯೆ ಉಂಟಾಗುತ್ತದೆ. ಮುಖ್ಯವಾಗಿ ಹೃದಯವು ಸಾಮಾನ್ಯಕ್ಕಿಂತ ವೇಗವಾಗಿ ಬಡಿದುಕೊಳ್ಳುತ್ತದೆ. ಆದರೆ ಫ್ರೆಂಡ್ಸ್, ಇದಕ್ಕೆ ಪರಿಹಾರ ಕೇವಲ ಔಷಧಿಗಳಿಂದ ಮಾತ್ರ ಬರುತ್ತದೆ ಎಂದು ನೀವು ಅಂದುಕೊಳ್ಳಬೇಡಿ. ಕೇವಲ ಔಷಧಿಗಳಷ್ಟೇ ಈ ಸಮಸ್ಯೆಗೆ ಪರಿಹಾರವಲ್ಲ. ನಾವು ನಮ್ಮ ಆಹಾರದಲ್ಲಿ ಕೆಲವು ವಿಶೇಷವಾದ ಅಡುಗೆ ಮನೆಯ ಅಂದರೆ ಮನೆ ಮದ್ದುಗಳನ್ನು ಸೇರಿಸಿಕೊಂಡರೆ ಸಾಕು. ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡರೆ ಈ ಸಮಸ್ಯೆಯನ್ನು ನಾವು ಶಾಶ್ವತವಾಗಿ ಅದರ ಮೂಲದಿಂದಲೇ ನಿರ್ಮೂಲನೆ ಮಾಡಬಹುದು. ಅಷ್ಟೇ ಅಲ್ಲ, ಕೆಲವು ಸುಲಭವಾದ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳು ಕೂಡ ಇವೆ. ಇವು ಕೂಡ ನಿಧಾನವಾಗಿ ನರಗಳ ದೌರ್ಬಲ್ಯ ಮತ್ತು ನರಗಳಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುತ್ತವೆ. ಆದರೆ ನೀವು ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ, ನಿಮಗೆ ನರಗಳ ನೋವು ಹೆಚ್ಚಾಗಿರುವ ಜಾಗದಲ್ಲಿ ಮಸಾಜ್ ಮಾಡಲು ಅಥವಾ ಉಜ್ಜಲು ಹೆಚ್ಚು ಒತ್ತಡ ಹಾಕಬಾರದು. ಹೀಗೆ ಮಾಡಿದರೆ ಆ ಸ್ಥಳದಲ್ಲಿ ಊತ ಹೆಚ್ಚಾಗುತ್ತದೆ. ಹಾಗೆಯೇ ನಿಮ್ಮ ಕೈಗಳು ಅಥವಾ ಕಾಲುಗಳು ನೋಯುತ್ತಿದ್ದರೆ ಐಸ್ ಅಥವಾ ಬಿಸಿ ನೀರಿನಿಂದ ಮಸಾಜ್ ಮಾಡುವುದು ಬಹಳ ಒಳ್ಳೆಯದು. ಹೀಗೆ ಮಾಡಿದರೆ ನಿಮಗೆ ತಕ್ಷಣದ ಉಪಶಮನ ಸಿಗುತ್ತದೆ. ಹಾಗೆಯೇ ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದರೆ ನಿಮಗೆ ಉತ್ತಮ ಫಲಿತಾಂಶಗಳು ಕಾಣಿಸುತ್ತವೆ. ಇಂತಹ ಪ್ರಾಣಾಯಾಮಗಳು ನರವ್ಯೂಹಕ್ಕೆ ಬಲವನ್ನು ನೀಡುತ್ತವೆ. ಹಾಗೆಯೇ ಆ ಸ್ಥಳದಲ್ಲಿನ ನೋವನ್ನು ಕೂಡ ನಿಧಾನವಾಗಿ ಕಡಿಮೆ ಮಾಡುತ್ತವೆ. ಫ್ರೆಂಡ್ಸ್, ಈಗ ನಾವು ಪಾಲಿಸಬೇಕಾದ ಕೆಲವು ಮನೆ ಮದ್ದುಗಳ ಬಗ್ಗೆಯೂ ತಿಳಿಯೋಣ ಬನ್ನಿ. ಈಗ ನಾವು ಹೇಳುತ್ತಿರುವ ಈ ಮನೆ ಮದ್ದನ್ನು ನೀವು ಕನಿಷ್ಠ 14ರಿಂದ 15 ದಿನಗಳ ಕಾಲ ಪಾಲಿಸಿದರೆ ಸಾಕು, ನಿಮಗೆ ಬಹಳ ಪರಿಣಾಮಕಾರಿ ಫಲಿತಾಂಶಗಳು ಕಾಣಲು ಪ್ರಾರಂಭವಾಗುತ್ತವೆ. ಆದರೆ ಕನಿಷ್ಠ 1.5 ತಿಂಗಳು ನಿತ್ಯವೂ ಮಾಡುವುದು ಬಹಳ ಮುಖ್ಯ. ಈ ಮನೆ ಮದ್ದಿಗಾಗಿ ನೀವು ಏನು ಮಾಡಬೇಕೆಂದರೆ, ಒಂದು ಸ್ಟೀಲ್ ಪಾತ್ರೆಯಲ್ಲಿ 1 ಲೋಟ ನೀರನ್ನು ತೆಗೆದುಕೊಂಡು ಬಿಸಿ ಮಾಡಿ, ಈ ನೀರು ಕುದಿಯುತ್ತಿರುವಾಗ ಅದರಲ್ಲಿ ಅರ್ಧ ಇಂಚು ಉದ್ದದ ದಾಲ್ಚಿನ್ನಿ ಚಕ್ಕೆಯ ತುಂಡನ್ನು ಹಾಕಿ. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಉದ್ಭವಿಸಬಹುದು, ದಾಲ್ಚಿನ್ನಿ ಚಕ್ಕೆಯ ತುಂಡನ್ನು ಬಳಸುವುದು ಒಳ್ಳೆಯದೇ ಅಥವಾ ದಾಲ್ಚಿನ್ನಿ ಪುಡಿಯನ್ನು ಬಳಸುವುದು ಒಳ್ಳೆಯದೇ ಎಂದು. ಸೊ ಈಗ ನೀವು ಮಾರುಕಟ್ಟೆಯಿಂದ ದಾಲ್ಚಿನ್ನಿ ಚಕ್ಕೆಯನ್ನು ಖರೀದಿಸಿದರೆ ಅದನ್ನು ನೀವೇ ಸ್ವತಃ ಮನೆಯಲ್ಲಿ ಪುಡಿ ಮಾಡಿಕೊಂಡರೆ ಆ ಪುಡಿಯನ್ನು ಸಹ ಈ ಮನೆ ಮದ್ದಿನಲ್ಲಿ ಉಪಯೋಗಿಸಬಹುದು. ಇದು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ, ಜೊತೆಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಫ್ರೆಂಡ್ಸ್, ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಮಾರುಕಟ್ಟೆಯಿಂದ ಉತ್ತಮ ಗುಣಮಟ್ಟದ ಶುದ್ಧ ಮತ್ತು ಮೂಲ ದಾಲ್ಚಿನ್ನಿ ಚಕ್ಕೆಯನ್ನು ಖರೀದಿಸುವುದು. ನಂತರ ಅದನ್ನು ಮನೆಯಲ್ಲಿಯೇ ಪುಡಿ ಮಾಡಿಕೊಳ್ಳಬೇಕು. ಅಂದರೆ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು. ಈ ರೀತಿ ತಯಾರಿಸಿದ ಪುಡಿಯನ್ನು ತಾಜಾವಾಗಿ ಮತ್ತು ಶುದ್ಧವಾದ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿಡಿ. ಈ ರೀತಿ ತಯಾರಿಸಿದ ಪುಡಿಯನ್ನು ನಾವು ಈ ಮನೆ ಮದ್ದಿನಲ್ಲಿ ಬಳಸಿದರೆ ಅದರ ಪರಿಣಾಮ ಹಲವು ಪಟ್ಟು ಹೆಚ್ಚಾಗುತ್ತದೆ. ಒಂದು ವೇಳೆ ನೀವು ರಾಸಾಯನಿಕ ಯುಕ್ತ ಅಥವಾ ಕಳಪೆ ಗುಣಮಟ್ಟದ ದಾಲ್ಚಿನ್ನಿಯನ್ನು ಬಳಸಿದರೆ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗದೇ ಇರಬಹುದು. ಇದರಲ್ಲಿ ತೇವಾಂಶ ಹೆಚ್ಚಾಗಿದ್ದರೆ ಪುಡಿಯು ನೀರಿನಲ್ಲಿ ಬೇಗನೆ ಕರಗುತ್ತದೆ. ಇದರಿಂದ ಅದರಲ್ಲಿರುವ ಗುಣಗಳು ನಮ್ಮ ಶರೀರಕ್ಕೆ ತಕ್ಷಣವೇ ಲಾಭವನ್ನು ನೀಡುತ್ತವೆ. ಈ ರೀತಿ ತಯಾರಿಸಿದ ಪುಡಿಯನ್ನು ನಾವು ಕೇವಲ 2 ಚಿಟಿಕೆಯಷ್ಟು ಮಾತ್ರ ತೆಗೆದುಕೊಳ್ಳಬೇಕು. ಈ ಪುಡಿಯನ್ನು ಅಥವಾ ದಾಲ್ಚಿನ್ನಿ ಚಕ್ಕೆಯನ್ನು ನೀರಿಗೆ ಹಾಕಿ ಗ್ಯಾಸ್ ಮೇಲೆ ಚೆನ್ನಾಗಿ ಕುದಿಸಬೇಕು. ಈಗ ನಮಗೆ ಬೇಕಾದ ಎರಡನೇ ಪದಾರ್ಥವೆಂದರೆ ಕಪ್ಪು ಏಲಕ್ಕಿ. ಇದನ್ನು ಸಾಮಾನ್ಯವಾಗಿ ಬ್ಲಾಕ್ ಕಾರ್ಡಮಮ್ ಎಂದು ಕರೆಯುತ್ತಾರೆ. ಈ ಮಸಾಲೆ ಪದಾರ್ಥವು ಪ್ರತಿಯೊಂದು ಅಡುಗೆ ಮನೆಯಲ್ಲಿ ಸುಲಭವಾಗಿ ಲಭ್ಯವಿರುತ್ತದೆ, ಏಕೆಂದರೆ ನಾವು ಇದನ್ನು ಸಾಮಾನ್ಯವಾಗಿ ಮಸಾಲೆ ಪದಾರ್ಥಗಳಲ್ಲಿ ಅಥವಾ ಬಿರಿಯಾನಿಗಳಲ್ಲಿ ಬಳಸುತ್ತೇವೆ. ಆದರೆ ಈ ಕಪ್ಪು ಏಲಕ್ಕಿಯನ್ನು ನೇರವಾಗಿ ಬಳಸುವ ಬದಲು ಸ್ವಲ್ಪ ಪುಡಿ ಮಾಡಿಕೊಳ್ಳಬೇಕು. ಇದರಿಂದ ಅದರ ಬೀಜಗಳು ಹೊರಬರುತ್ತವೆ. ನಂತರ ಈ ಜಜ್ಜಿದ ಏಲಕ್ಕಿಯನ್ನು ಕುದಿಯುತ್ತಿರುವ ನೀರಿಗೆ ಹಾಕಿ
ಹಾಕಿ. ಈಗ ನಾವು ಸೇರಿಸಬೇಕಾದ ಮೂರನೇ ಪದಾರ್ಥವೆಂದರೆ ಲವಂಗ. ನೀವು ಕೇವಲ 2 ಅಥವಾ 3 ಲವಂಗಗಳನ್ನು ತೆಗೆದುಕೊಂಡು ಅವುಗಳನ್ನು ಸ್ವಲ್ಪ ಪುಡಿ ಮಾಡಿ ಈ ನೀರಿಗೆ ಹಾಕಿ. ಅಂದರೆ ನಾವು ಈಗ ಈ ನೀರಿಗೆ 3 ವಸ್ತುಗಳನ್ನು ಸೇರಿಸಿದ್ದೇವೆ. ದಾಲ್ಚಿನ್ನಿ ಪುಡಿ, ಕಪ್ಪು ಏಲಕ್ಕಿ ಮತ್ತು ಲವಂಗ. ಈ ಮೂರನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಕೆಲವೇ ನಿಮಿಷಗಳಲ್ಲಿ ಈ ಎಲ್ಲ ಪದಾರ್ಥಗಳ ಗುಣಗಳು ನೀರಿಗೆ ಚೆನ್ನಾಗಿ ಸೇರಿಕೊಳ್ಳುತ್ತವೆ. ನಂತರ ಗ್ಯಾಸ್ ಆಫ್ ಮಾಡಿ ಮತ್ತು ಪಾತ್ರೆಯಲ್ಲಿರುವ ಪದಾರ್ಥಗಳನ್ನು ಸ್ವಲ್ಪ ಸಮಯ ಹಾಗೆಯೇ ಬಿಡಿ. ನೀರು ಸ್ವಲ್ಪ ತಣ್ಣಗಾಗಿ ಸಾಮಾನ್ಯ ತಾಪಮಾನಕ್ಕೆ ಬಂದಾಗ ನಮ್ಮ ಔಷಧಿ ಸಿದ್ಧವಾದಂತೆ. ಈ ನೀರು ತಣ್ಣಗಾದ ನಂತರ ಇದನ್ನು ಶುದ್ಧವಾದ ಸೋಸುವ ಸಾಧನ ಅಥವಾ ಹತ್ತಿ ಬಟ್ಟೆಯ ಸಹಾಯದಿಂದ ಸೋಸಿಕೊಳ್ಳಿ. ಈಗ ನಾವು ಇದಕ್ಕೆ ಸೇರಿಸಬೇಕಾದ ಕೊನೆಯ ಪದಾರ್ಥವೆಂದರೆ ನೀವು ಸುಮಾರು ಅರ್ಧ ಇಂಚು ಉದ್ದದ ಬೆಲ್ಲದ ತುಂಡನ್ನು ತೆಗೆದುಕೊಂಡು ಈ ನೀರಿಗೆ ಹಾಕಿ. ಬೆಲ್ಲವು ಇದರಲ್ಲಿ ಚೆನ್ನಾಗಿ ಕರಗಿದ ನಂತರ ಈ ಮಿಶ್ರಣವು ಕುಡಿಯಲು ಇನ್ನಷ್ಟು ರುಚಿಕರವಾಗಿರುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಬೇಕಾದ ಪ್ರಯೋಜನಗಳನ್ನು ಕೂಡ ಹೆಚ್ಚಿಸುತ್ತದೆ. ಆದರೆ ಡಯಾಬಿಟಿಸ್ ಇಂದ ಬಳಲುತ್ತಿರುವವರು ಈ ಮನೆ ಮದ್ದಿನಲ್ಲಿ ಬೆಲ್ಲವನ್ನು ಸೇರಿಸಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮಗೆ ಮಧುಮೇಹ ಇಲ್ಲದಿದ್ದರೆ ಮತ್ತು ಸಿಹಿ ಇಷ್ಟಪಟ್ಟರೆ ಬೆಲ್ಲವನ್ನು ಸೇರಿಸಬಹುದು, ಇಲ್ಲದಿದ್ದರೆ ಬಿಡಬಹುದು. ಆದರೆ ಬೆಲ್ಲವನ್ನು ಸೇರಿಸುವುದರಿಂದ ಈ ಮನೆ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ ಬೆಲ್ಲವು ಈ ಔಷಧಿಯ ಶಕ್ತಿ ಮತ್ತು ಲಾಭಗಳನ್ನು ಸುಮಾರು 4 ಪಟ್ಟು ಹೆಚ್ಚಿಸುತ್ತದೆ. ಈಗ ಈ ಪಾನೀಯವು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಇದರಿಂದ ನಮಗೆ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ. ಆದ್ದರಿಂದ ಯಾರು ಬೇಕಾದರೂ ಇದನ್ನು ತಯಾರಿಸಿಕೊಂಡು ಯಾವುದೇ ಸಂಶಯವಿಲ್ಲದೆ ಕುಡಿಯಬಹುದು. ಆದರೆ ಇದನ್ನು ಕುಡಿಯುವಾಗ ಕೆಲವು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು. ನೀವು ಈ ಕಷಾಯವನ್ನು ಕುಡಿಯುವ 15 ನಿಮಿಷಗಳ ಮೊದಲು 1 ಟೀ ಚಮಚ ಸೋಂಪು ಕಾಳುಗಳನ್ನು ಸೇವಿಸಬೇಕು ಅಥವಾ ಈ ನೀರಿಗೆ ಸೋಂಪು ಕಾಳುಗಳನ್ನು ಸೇರಿಸಿಕೊಂಡು ಕುಡಿಯಬಹುದು. ಸೋಂಪು ಕಾಳುಗಳು ಈ ಔಷಧಿಯ ಶಕ್ತಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಹೆಚ್ಚಿಸುತ್ತವೆ. ಇದನ್ನು ಕುಡಿಯಲು ಸರಿಯಾದ ಸಮಯ ಯಾವುದು ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಫ್ರೆಂಡ್ಸ್, ರಾತ್ರಿ ಊಟವಾದ ಸುಮಾರು ಅರ್ಧ ಗಂಟೆಯ ನಂತರ ಈ ಕಷಾಯವನ್ನು ಕುಡಿದರೆ ತುಂಬಾ ಒಳ್ಳೆಯದು. ಈ ಮಿಶ್ರಣವು ನಿಮ್ಮ ಶರೀರಕ್ಕೆ ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ. ನರಗಳಿಂದ ಹೃದಯದವರೆಗೆ ಇಡೀ ವ್ಯವಸ್ಥೆಗೆ ಶಕ್ತಿ ಮತ್ತು ಉಪಶಮನವನ್ನು ನೀಡುತ್ತದೆ. ನಾನು ಈ ವಿಡಿಯೋದಲ್ಲಿ ಹೇಳಿದ ಕಷಾಯದ ಪ್ರಮಾಣವು ಒಬ್ಬ ವ್ಯಕ್ತಿಗೆ ಮಾತ್ರ. ನಿಮ್ಮ ಕುಟುಂಬದ ಹೆಚ್ಚು ಜನರಿಗೆ ತಯಾರಿಸಬೇಕಾದರೆ ಬಳಸಿದ ಪ್ರತಿಯೊಂದು ಪದಾರ್ಥವನ್ನು ದುಪ್ಪಟ್ಟು ಮಾಡಿದರೆ ಸಾಕು. ಈ ಕಷಾಯವನ್ನು ನೀವು 14 ರಿಂದ 15 ದಿನಗಳ ಕಾಲ ನಿರಂತರವಾಗಿ ಕುಡಿದರೆ ನಿಮ್ಮ ನರಗಳಲ್ಲಿನ ರಕ್ತ ಸಂಚಾರವನ್ನು ಸರಿಪಡಿಸುತ್ತದೆ. ಇದು ನರಗಳಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುವುದಲ್ಲದೆ ಹೃದಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ನಿಧಾನವಾಗಿ ಕಡಿಮೆ ಮಾಡಲು ಪ್ರಾರಂಭಿಸುತ್ತದೆ. ನಮ್ಮ ಹೃದಯವನ್ನು ಆರೋಗ್ಯಕರವಾಗಿ ಮತ್ತು ಹೆಚ್ಚು ಚುರುಕಾಗಿ ಮಾಡುತ್ತದೆ. ಹೆಚ್ಚುವರಿಯಾಗಿ ಇದು ನಮ್ಮ ದೇಹದ ಮೂಳೆಗಳು ಮತ್ತು ಕೀಲುಗಳ ನಡುವಿನ ಊತವನ್ನು ಕಡಿಮೆ ಮಾಡುತ್ತದೆ. ಕೀಲು ನೋವು ಮತ್ತು ವಾತಕ್ಕೆ ಕಾರಣವಾದ ವಾತವನ್ನು ಕೂಡ ಗುಣಪಡಿಸುತ್ತದೆ. ವಿಶೇಷವಾಗಿ ಕಾಲುಗಳಲ್ಲಿ, ಸ್ನಾಯುಗಳಲ್ಲಿ ಅಥವಾ ಕೀಲುಗಳಲ್ಲಿ ನಿರಂತರ ಊತ ಅಥವಾ ನೋವು ಇದ್ದರೆ ಅಂತವರಿಗೆ ಈ ಔಷಧಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಈ ಕಷಾಯದ ಜೊತೆಗೆ ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಬೇಕಾದ ಕೆಲವು ಆಹಾರಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಬನ್ನಿ. ನಾವು ಪ್ರತಿದಿನ ತಿನ್ನುವ ಆಹಾರವು ಸಂಪೂರ್ಣವಾಗಿ ಪೌಷ್ಟಿಕಾಂಶಗಳಿಂದ ಕೂಡಿರುವುದಿಲ್ಲ. ಆದ್ದರಿಂದ ನಮ್ಮ ದೈನಂದಿನ ಆಹಾರದಲ್ಲಿ ಕೆಲವು ವಿಶೇಷ ಆಹಾರಗಳನ್ನು, ಅಂದರೆ ಹೆಚ್ಚು ಪೋಷಕಾಂಶಗಳಿರುವ ಆಹಾರಗಳನ್ನು ಸೇರಿಸಿಕೊಳ್ಳಬೇಕು. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಅಗಸೆ ಬೀಜಗಳು. ಇವುಗಳಲ್ಲಿ ಒಮೆಗಾ 3 ಕೊಬ್ಬಿನಾಂಶಗಳು ಮತ್ತು ಆಲ್ಫಾ ಲಿನೋಲೆನಿಕ್ ಆಮ್ಲವು ಹೆಚ್ಚು ಸಮೃದ್ಧವಾಗಿವೆ. ನಂಬರ್ 2, ಚಿಯಾ ಬೀಜಗಳು. ಇವುಗಳಲ್ಲಿಯೂ ಸಹ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೇರಳವಾಗಿವೆ. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಚಿಯಾ ಬೀಜಗಳನ್ನು ಸೇವಿಸಿದರೆ ಅದು ನಮ್ಮ ದೇಹಕ್ಕೆ ತಂಪು ನೀಡುತ್ತದೆ. ಇದು ನರಗಳನ್ನು ಬಲಪಡಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಕಬ್ಬಿಣದಂತಹ ಪ್ರಮುಖ ಖನಿಜಾಂಶಗಳು ಇವೆ. ಇವು ನರವ್ಯೂಹಕ್ಕೆ ಶಕ್ತಿಯನ್ನು ನೀಡುತ್ತವೆ. ಆದ್ದರಿಂದ ಫ್ರೆಂಡ್ಸ್, ನರ ದೌರ್ಬಲ್ಯದಂತಹ ಸಮಸ್ಯೆಗಳನ್ನು ನಿವಾರಿಸುವ ಈ ಅದ್ಭುತ ಕಷಾಯವನ್ನು ನೀವು ಕೂಡ ಅನುಸರಿಸಿದರೆ ನಿಮ್ಮ ದುರ್ಬಲಗೊಂಡ ನರಗಳು ಮತ್ತೆ ಬಲಗೊಳ್ಳುತ್ತವೆ. ನರಗಳ ಅಡೆತಡೆಗಳು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ದೂರವಾಗುವುದು ಖಚಿತ. ಇದನ್ನು ಕನಿಷ್ಠ 14 ರಿಂದ 15 ದಿನಗಳ ಕಾಲ ಈ ಕಷಾಯವನ್ನು ನಿರಂತರವಾಗಿ ಕುಡಿದರೆ ನಿಮ್ಮ ಆರೋಗ್ಯದಲ್ಲಿ ಆಗುವ ವ್ಯತ್ಯಾಸವನ್ನು ನೀವೇ ಸ್ಪಷ್ಟವಾಗಿ ನೋಡುತ್ತೀರಿ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.